ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಒಂದು ಭಾಗವಾದ ವಿಭಕ್ತಿ ಪ್ರತ್ಯಯ ಇದರ ಪ್ರಶ್ನೆಗಳನ್ನ ನೋಡೋಣ. ಇದು ಒಂದಷ್ಟು ICSE ಕನ್ನಡ ಬೋರ್ಡ್ ಎಕ್ಸಾಮ್ ಇಂದ ತೆಗೆದುಕೊಂಡಿರುವಂತಹ ಪ್ರಶ್ನೆಗಳು. ಅದಕ್ಕೆ ಯಾವ ರೀತಿ ಉತ್ತರ ಮಾಡಬೇಕು ಅಂತ. ಸೊ ಇದು ನಿಮ್ಮ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡುವಾಗ ಇದನ್ನ ನೀವು ನೋಡಬಹುದು. ಇದು ಕ್ವಶನ್ ನಂಬರ್ 4. ಇದರಲ್ಲಿ 4 ಚಾಯ್ಸಸ್ ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಯಾವ್ದಾದ್ರು ಒಂದು ಆರಿಸಬೇಕು. ಈಗಿರೋ NEP ಪ್ರಕಾರ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ಇದು ಒಂದು ರೀತಿಯ ಪ್ರಶ್ನೆ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆ ಇರುತ್ತೆ. ಸೊ ಅದರಲ್ಲಿ ಒಂದು ವಿಭಕ್ತಿ ಪ್ರತ್ಯಯ ಇದು ಒಂದು ಪ್ರಶ್ನೆ ಇರುತ್ತೆ. ಸೊ ಸೂಕ್ತ ವಿಭಕ್ತಿ ಪ್ರತ್ಯಯಗಳನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಿ. ಇದು ತುಂಬಾನೇ ಸರಳವಾಗಿ ತುಂಬಾ ಈಸಿ ಆಗಿರುತ್ತೆ ನಿಮ್ಗೆ. ಸೊ ಇದನ್ನ ಯಾರು ಮಿಸ್ ಮಾಡಬೇಡಿ. 1 ಮಾರ್ಕ್ಸ್ ಪಟ್ ಅಂತ ಬಂದ್ಬಿಡುತ್ತೆ. ಏನು ನಾವು ತುಂಬಾ ಸಮಯ ವ್ಯರ್ಥ ಮಾಡ್ತಾ ಇರ್ತೀವಿ ಅದು ಇದು ನೋಡ್ಕೊಂಡು. ಸೊ ಇದರಲ್ಲಿ ಒಂದ್ ಸ್ವಲ್ಪ ಸಮಯ ಕೊಟ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಈ ರೀತಿಯಾದ ಕ್ವಶನ್ ಕೇಳಿರ್ತಾರೆ. ಇದು 7ನೇ ಪ್ರಶ್ನೆ ಇದೆ ಇದರಲ್ಲಿ. ಸೊ ಆ ಪ್ರಶ್ನೆ ಸಂಖ್ಯೆ ಬೇರೆ ಆಗಬಹುದು ನಿಮ್ಮ ಪ್ರಶ್ನೆ ಪತ್ರಿಕೆ ಬಂದಾಗ. ಸೂಕ್ತ ವಿಭಕ್ತಿ ಪ್ರತ್ಯಯಗಳನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಿ. ಏನಿದು ವಾಕ್ಯ? ವಿದ್ಯಾರ್ಥಿಗಳು ಮೈದಾನ ಡ್ಯಾಶ್ ಹೋಗಲು ಗುರುಗಳ ಅನುಮತಿ ಡ್ಯಾಶ್ ಪಡೆದರು. ಸೊ ಇಲ್ಲಿ ಎಲ್ಲಿ ಡ್ಯಾಶ್ ಇದೆ ಅದರಲ್ಲಿ ಏನು ಬರುತ್ತೆ ಅಂತ. ಸೊ ನಿಮ್ಗೆ ಈ ವಾಕ್ಯವನ್ನ ಸರಿಯಾಗಿ ಅರ್ಥಪೂರ್ಣವಾಗಿದೆಯಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಕೆಲವು ಅಂದ್ರೆ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವು ಒಪ್ಕೋತೀನಿ ನಾನು. ಕೆಲವು ICSE ಮಕ್ಕಳಿಗೆ ಈ ರೀತಿಯಾದ ಒಂದು ವಾಕ್ಯನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೆ ಇದಾದ್ಮೇಲೆ ಏನ್ ಬರುತ್ತೆ ಅಂತ ಕಷ್ಟ ಆಗ್ಬೋದು. ಸೊ ನೀವು ಅದಕ್ಕೆ ಎಲ್ಲ ಆಪ್ಷನ್ಸ್ ಹಾಕಿ ನೋಡಿ, ಯಾವುದರಲ್ಲಿ ನಿಮ್ಗೆ ಸರಿಯಾಗಿ ಅನಿಸ್ತಾ ಇದೆ ಸೊ ಅದನ್ನ ನೀವು ಟಿಕ್ ಮಾಡ್ಬೋದು. ಓಕೆ. ಸೊ ನಾನು ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ವಿದ್ಯಾರ್ಥಿಗಳು ಮೈದಾನದಿಂದ ಮೈದಾನಕ್ಕೆ, ಮೈದಾನವನ್ನು ಮೈದಾನನಿಂದ. ಸೊ ಮೈದಾನನಿಂದ ಬರೋದಿಲ್ಲ. ಹೋಗಲು ಗುರುಗಳ ಅನುಮತಿಗೆ ಪಡೆದರು ಅಲ್ಲ, ಅನುಮತಿಯನ್ನು ಪಡೆದರು. ಎಸ್, ಅನುಮತಿಯಿಂದ ಪಡೆದರು ಆಗಲ್ಲ, ಅನುಮತಿಗೆ ಪಡೆದರು ನೋ, ಅದು ರಾಂಗ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಮೈದಾನಕ್ಕೆ, ಸೊ ಈ ದಿಂದವನ್ನು ಅದನ್ನು ಕರೆಕ್ಟ್ ಆಗುತ್ತೆ. ಆದ್ರೆ ಈ 2ನೇದಕ್ಕೆ ಸರಿಯಾಗಿರ್ಬೇಕಲ್ಲ, ಅದಕ್ಕೆ ಇದು ಮ್ಯಾಚ್ ಆಗುತ್ತೆ. ವಿದ್ಯಾರ್ಥಿಗಳು ಮೈದಾನಕ್ಕೆ ಹೋಗಲು ಗುರುಗಳ ಅನುಮತಿಯನ್ನು ಪಡೆದರು. ಇದು ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಸೊ ನಾನು ಈ ಚಾನಲ್ ಅಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇದು ಆ ವಿಭಕ್ತಿ ಪ್ರತ್ಯಯಗಳಿಗೆ ಮಾಡಿರುವಂತಹ ಒಂದು ವಿಡಿಯೋ. ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ, ಇಲ್ಲ ಹೊಸದಾಗಿ ಕಲಿಬೇಕು ಅಂದ್ರೂ ಕೂಡ ಇದನ್ನ ನೀವು ನೋಡ್ಬೋದು. ಜಸ್ಟ್ 5 ಮಿನಿಟ್ಸ್ ವಿಡಿಯೋ. ಸೊ 5 ಮಿನಿಟ್ಸ್ ವಿಡಿಯೋ ನೋಡಿ, ಇದು ತುಂಬಾನೇ ಈಸಿ ಆಗಿರುತ್ತೆ. ನೀವು ಒಂದಷ್ಟು ಪ್ರಶ್ನೆಗಳನ್ನ ಅಭ್ಯಾಸ ಮಾಡುವಾಗ, ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇರ್ತಿರಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರ್ತಿರಲ್ಲ, ಆವಾಗ ಒಂದಷ್ಟು ಈ ರೀತಿಯಾದ ಪ್ರಶ್ನೆಗಳನ್ನ ನೋಡಿದ್ರೆ ಸಾಕು, ಇದು 1 ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇದು ವಿಭಕ್ತಿ ಪ್ರತ್ಯಯಗಳದ್ದು. ಸೊ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ಪ್ರಥಮ ಯಾವುದು, ದ್ವಿತೀಯ ಯಾವುದು ಅಂತ ಏನು ಕೇಳಲ್ಲ. ಸೊ ಈ ರೀತಿಯಾದಂತಹ ಒಂದು ವಾಕ್ಯವನ್ನ ಕೊಟ್ಬಿಟ್ಟು ಅದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯಗಳು ಬರ್ಬೋದು ಅನ್ನೋದನ್ನ ನೀವು ಆರಿಸಿ ಬರಿಬೇಕು. ಆ ರೀತಿಯಾದಂತಹ ಪ್ರಶ್ನೆಯನ್ನ ಕೊಡ್ತಾರೆ. ಈಗ ನಾವು ಇನ್ನೊಂದಷ್ಟು ಪ್ರಶ್ನೆಗಳನ್ನ ನೋಡೋಣ. ಈ ಪ್ರಶ್ನೆ ಬಂದು ನಿಮ್ಮ ಇದು ಸ್ಪೆಸಿಮೆನ್ ಪೇಪರ್ 2023 ಇದರಿಂದ ತೆಗೆದುಕೊಂಡಿರುವಂತಹ ಒಂದು ಪ್ರಶ್ನೆ ಇದು. ಈಗ ಇನ್ನೊಂದು ಪ್ರಶ್ನೆ ನೋಡೋಣ. ಸೈನಿಕರು ನಮ್ಮ ದೇಶದ ಗಡಿಭಾಗ ಡ್ಯಾಶ್ ಬಹಳ ಎಚ್ಚರಿಕೆ ಡ್ಯಾಶ್ ಕಾಯುತ್ತಾರೆ. ಸೊ ಈ ಡ್ಯಾಶ್ ಇಲ್ಲ. ಇದು ನಿಮ್ಮ ICSE ಬೋರ್ಡ್ ಎಕ್ಸಾಮ್ 2023ರಿಂದ ತೆಗೆದುಕೊಂಡಂತಹ ಒಂದು ಪ್ರಶ್ನೆ. ನೋಡಿ, ಇದಕ್ಕೆ ಯಾವ ಉತ್ತರವನ್ನು ನಾವು ಆರಿಸಬಹುದು ಅಂತ ಯೋಚನೆ ಮಾಡಿ. ಸೈನಿಕರು ನಮ್ಮ ದೇಶದ ಗಡಿಭಾಗ. ಸೊ ಇದರಲ್ಲಿ ಯಾವ್ದು ಬರ್ಬೋದು? ಅನ್ನೋದಾದಿಂದವನ್ನು. ಸೊ ಆ ರೀತಿ ನೀವು ಇದಕ್ಕೆ ಮ್ಯಾಚ್ ಮಾಡ್ತಾ ಹೋಗಿ. ಬಹಳ ಎಚ್ಚರಿಕೆ, ಒಂದಷ್ಟು ಈ ರೀತಿಯಾದಂತಹ ಒಂದಷ್ಟು ಎಕ್ಸಾಂಪಲ್ಸ್ ನ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಈಗ ಸೈನಿಕರು ನಮ್ಮ ದೇಶದ ಗಡಿಭಾಗದಿಂದ ಅನ್ನೋದ ಗಡಿಭಾಗದ ಆಗಿರಬಹುದು, ಗಡಿಭಾಗವನ್ನು ಅನ್ಕೊಳ್ಳೋಣ. ಬಹಳ ಎಚ್ಚರಿಕೆ
ಅಲ್ಲಿ ಎಚ್ಚರಿಕೆಯಲ್ಲಿ ಇರುತ್ತಾ ಇರಲ್ಲ, ಎಚ್ಚರಿಕೆಗೆ ಇರಲ್ಲ, ಗ ಅಲ್ಲಿ ಇವೆಲ್ಲ ರೂಲ್ ಔಟ್, ಇವೆಲ್ಲ ಬರೋದೇ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಎಚ್ಚರಿಕೆಯಿಂದ. ಸೊ ಎಚ್ಚರಿಕೆಯಿಂದ ಈ ಇಂದ ಇದು ಈ ಯಾ ಬರುತ್ತಲ್ಲ, ಇದರಿಂದ ಬರೋದು ಬರಿಬೇಕಿತ್ತು. ಸೊ ಈ ಎಕ್ಸಾಮ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಬಟ್ ಇದು ಟುಗೆದರ್ ಇವೆರಡು ಒಂದೇ ಪದ ಆದ್ರೆ ಈ ರೀತಿ ಬರುತ್ತೆ, ಎಚ್ಚರಿಕೆಯಿಂದ. ಬೇರೆ ಬೇರೆ ಪದ ಆದ್ರೆ ಎಚ್ಚರಿಕೆಯಿಂದ. ಓಕೆ, ಬಟ್ ದಿಸ್ ಇಸ್ ಕರೆಕ್ಟ್, ಎಚ್ಚರಿಕೆಯಿಂದ. ಸೈನಿಕರು, ಸೊ ಸರಿಯಾದ ಉತ್ತರ ನಾವು ಇದನ್ನ ಹಾಕ್ಬಹುದು. ಸೈನಿಕರು ನಮ್ಮ ದೇಶದ ಗಡಿ ಭಾಗವನ್ನು ಬಹಳ ಎಚ್ಚರಿಕೆಯಿಂದ ಕಾಯುತ್ತಾರೆ. ಸೊ ಸರಿಯಾದ ಉತ್ತರ ಬಂದು ಮೊದಲನೆಯದು. ಇದು ICSE ಬೋರ್ಡ್ ಎಕ್ಸಾಮ್ 2023, ಅಂದ್ರೆ ಈ ಇಯರ್ ಅಲ್ಲಿ ಯಾರು ಎಕ್ಸಾಮ್ ಬರೆದ್ರು ಬೋರ್ಡ್ ಎಕ್ಸಾಮ್ ಅವ್ರಿಗೆ ಬಂದಂತಹ ಒಂದು ಪ್ರಶ್ನೆ. ಇದು ಬೋರ್ಡ್ ಎಕ್ಸಾಮ್ 2018 2018 ಅಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ. ಮಕ್ಕಳು ಒಳ್ಳೊಳ್ಳೆಯ ಪುಸ್ತಕ ಡ್ಯಾಶ್ ಓದುವ ಹವ್ಯಾಸ ಡ್ಯಾಶ್ ರೂಢಿಸಿಕೊಳ್ಳಬೇಕು. ಸೊ ನಾನು ಹೇಳಿದ ರೀತಿ ಎಲ್ಲಾನು ಹಾಕೊಂಡೋಗಿ ಯಾವುದು ಸರಿಯಾದ ಉತ್ತರ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಯೋಚನೆ ಮಾಡಿ. ಮಕ್ಕಳು ಒಳ್ಳೊಳ್ಳೆಯ ಪುಸ್ತಕಗಳನ್ನು ಅಂತ ಇರ್ಬೇಕಿತ್ತು, ಆದ್ರೆ ಗಳನ್ನು ಇಲ್ಲ. ಮಕ್ಕಳು ಒಳ್ಳೊಳ್ಳೆಯ ಪುಸ್ತಕಗಳ ಅನ್ಕೊಂಡ್ರೆ ಓದುವ ಹವ್ಯಾಸಗಳನ್ನು, ಓದುವ ಹವ್ಯಾಸನೂ ಆಗಲ್ಲ, ಓದುವ ಹವ್ಯಾಸಗೇ ಆಗಲ್ಲ. ಸೊ ಓದುವ ಹವ್ಯಾಸವನ್ನು, ಮಕ್ಕಳು ಒಳ್ಳೊಳ್ಳೆಯ ಪುಸ್ತಕಗಳು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಅಂದ್ರೆ ಮಕ್ಕಳು the kids should develop a habit of reading good books, ಒಳ್ಳೊಳ್ಳೆ ಪುಸ್ತಕ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಗಳು ಮತ್ತೆ ವನ್ನು ಇರುವಂತಹ ಈ ಒಂದು ಉತ್ತರ. ಈಗ ಇದು 2020 ಬೋರ್ಡ್ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ. ನಮ್ಮ ಊರಿ ಡ್ಯಾಶ್ ನಡೆಯುವ ಕಾರ್ಯಕ್ರಮ ಡ್ಯಾಶ್ ನೋಡಲು ನಾನು ಹೋಗಿದ್ದೆನು. ಸೊ ನಾನು ಹೇಳಿದ ರೀತಿ ಇದನ್ನ ಮ್ಯಾಚ್ ಮಾಡ್ತಾ ಹೋಗಿ ಯಾವುದು ಸರಿಯಾದ ಉತ್ತರ ಇರುತ್ತೆ ಇದಕ್ಕೆ. ಎಲ್ರಿಗೂ ಹೊಳೆದಿರುತ್ತೆ ಸರಿಯಾದ ಉತ್ತರ ಯಾವುದು ಅಂತ. ನಮ್ಮ ಊರಿನಲ್ಲಿ ನಡೆಯುವ ಕಾರ್ಯಕ್ರಮವನ್ನು ನೋಡಲು ನಾನು ಹೋಗಿದ್ದೆನು. ಸರಿಯಾದ ಉತ್ತರ ಬಂದು ಇದು. ನೋಡಿ, ಅದು ಆ ವಾಕ್ಯ ಸಂಪೂರ್ಣವಾಗಿ ಆಗುತ್ತೆ ಅವುಗಳನ್ನ ಹಾಕಿದ್ರೆ. ಬೇರೆದಾಕಿದ್ರೆ ಅದು ಸಂಪೂರ್ಣ ಆಗಲ್ಲ. ಅಂದ್ರೆ ಒಂದು ಕೇಳೋದಕ್ಕೆ ಒಂದು ರೀತಿ ಬೇರೆ ತರ ಇರುತ್ತೆ. ಇನ್ನೊಂದು ಪ್ರಶ್ನೆ. ಪ್ರಪಂಚ ಡ್ಯಾಶ್ ಜನಸಂಖ್ಯೆ ದಿನದಿಂದ ದಿನ ಡ್ಯಾಶ್ ವೃದ್ಧಿಸುತ್ತಲೇ ಇದೆ. ಇದು 2017 ಬೋರ್ಡ್ ಪೇಪರ್ದು. ಈಗ ನೀವು ಆನ್ಸರ್ಸ್ ನ ಮ್ಯಾಚ್ ಮಾಡಿ. ಸರಿಯಾಗಿ ಬಂತ? ಓಕೆ. ಪ್ರಪಂಚದ ಆಗ್ಬಹುದು ಅಲ್ಲ, ಜನಸಂಖ್ಯೆ ದಿನದಿಂದ ದಿನಕ್ಕೆ, ಪ್ರಪಂಚದಲ್ಲಿನೂ ಆಗ್ಬಹುದು ಅಲ್ವಾ. ಸೊ ದಿನಕ್ಕೆ ವೃದ್ಧಿಸುತ್ತಲೇ ಇದೆ. ಸೊ ಪ್ರಪಂಚದ ಜನಸಂಖ್ಯೆ ದಿನದಿಂದ ದಿನಕ್ಕೆ ವೃದ್ಧಿಸುತ್ತಲೇ ಇದೆ. ಸೊ ಸರಿಯಾದ ಆಪ್ಷನ್ ಬಂದು ಇದು ದ ಮತ್ತೆ ಸಾರಿ, ಇದು ರಾಂಗ್ ಆಗಿ ಇಲ್ಲಿ ಹಾಕಿದ್ದೀನಿ, ಇದು ರಾಂಗು. ಸೊ ಸರಿಯಾದ ಉತ್ತರ ಬಂದು ಇದು. ಪ್ರಪಂಚದ ಜನಸಂಖ್ಯೆ ದಿನದಿಂದ ದಿನಕ್ಕೆ ವೃದ್ಧಿಸುತ್ತಲೇ ಇದೆ. ಇದು ಸರಿಯಾದ ಉತ್ತರ. ಸೊ ಇಷ್ಟು ನಿಮ್ಮ ಪ್ರೀವಿಯಸ್ ಇಯರ್ ಬೋರ್ಡ್ ಎಕ್ಸಾಮ್ಗೆ ಬಂದಿರುವಂತಹ ವಿಭಕ್ತಿ ಪ್ರತ್ಯಯ ಇದರ ಪ್ರಶ್ನೆಗಳು. ಸೊ ಈ ಪ್ರಶ್ನೆಗಳನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ. ಈವನ್ ನಾನು ವಿಭಕ್ತಿ ಪ್ರತ್ಯಯ ವಿಡಿಯೋ ಇದೆ ಅಲ್ಲ, ಅಂದ್ರೆ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು, ಅದರಲ್ಲಿ ಪ್ರಥಮ ದ್ವಿತೀಯ ಗೆ ಗೆ ಕೆ ಎಲ್ಲ ಹೇಳಿದ್ದೀನಿ. ಸೊ ಅದರಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು, ಅದರಲ್ಲಿ ಉದಾಹರಣೆಗಳು ಎಲ್ಲ ಇದೆ. ನೀವು ಅದೊಂದು ವಿಡಿಯೋ ನೋಡಿ ಮತ್ತೆ ಎಕ್ಸಾಮ್ ಪ್ರಾಕ್ಟೀಸ್ ಮಾಡುವಾಗ ಇದು ಒಂದಷ್ಟು ನೋಡಿದ್ರೆ ಸಾಕು. ಒಂದ್ಸಲ 2 ಸಲ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ನೀವು ಕಲ್ತು ಬಿಡ್ತೀರಾ. ಇದು ತುಂಬಾನೇ ಈಸಿ ಆಗಿರುವಂತಹದ್ದು. ಇದು 2021 ಈ ಬೋರ್ಡ್ ಎಕ್ಸಾಮ್ ಪೇಪರ್ದು ಕ್ವಶನ್. ಉಪಾಧ್ಯಾಯರು ವಿದ್ಯಾರ್ಥಿ ಡ್ಯಾಶ್ ಸಾಧನೆ ಡ್ಯಾಶ್ ಮೆಚ್ಚಿಕೊಂಡರು. ಸೊ ಯಾವ್ದಾಗ್ಬೋದು ನೋಡಿ, ಇದರಲ್ಲಿ ಪದ ಕೊಟ್ಬಿಟ್ಟಿದ್ದಾರೆ. ಪದ ಕೊಟ್ಟು ಈ ಏನು ವಿಭಕ್ತಿ ಪ್ರತ್ಯಯಗಳನ್ನ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ. ಸೊ ಉಪಾಧ್ಯಾಯರು ವಿದ್ಯಾರ್ಥಿಯೋ ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಯ ಯಾವ್ದಾದ್ರು ಆಗ್ಬೋದು. ಸಾಧನೆಯಿಂದ ಮೆಚ್ಚಿಕೊಂಡರು ಆಗಲ್ಲ, ಸಾಧನೆಯನ್ನು ಮೆಚ್ಚಿಕೊಂಡರು. ಎಸ್ ಸಾಧನೆಯಲ್ಲಿ ಮೆಚ್ಚಿಕೊಂಡರು ಆಗಲ್ಲ, ಸಾಧನೆಯನ್ನು ಮೆಚ್ಚಿಕೊಂಡರು ಆಗ್ಬೋದು.
ಸೊ ಇದರಲ್ಲಿ ಇದು ಮತ್ತೆ ಇವೆರಡರಲ್ಲಿ ಯಾವ್ದಾಗ್ಬೋದು? ಉಪಾಧ್ಯಾಯರು ವಿದ್ಯಾರ್ಥಿಯು ಸಾಧನೆ, ವಿದ್ಯಾರ್ಥಿಯು ಸಾಧನೆ ಆಗಲ್ಲ. ಸೊ ಅದಕ್ಕೆ ಇದು ರೂಲ್ ಔಟ್ ಆಗುತ್ತೆ. ಸೊ ಸರಿಯಾದ ಉತ್ತರ ಬಂದು ವಿದ್ಯಾರ್ಥಿಯ. ಉಪಾಧ್ಯಾಯರು ವಿದ್ಯಾರ್ಥಿಯ ಸಾಧನೆಯನ್ನು ಮೆಚ್ಚಿಕೊಂಡರು. ಇದು ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಇದರಲ್ಲಿ ಗ್ರೀನ್ ಮಾರ್ಕ್ ಸರಿಯಾಗಿ ಬಂದಿದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಇಷ್ಟು ವಿಭಕ್ತಿ ಪ್ರತ್ಯಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಉಪಯುಕ್ತವಾಗುವಂತಹ ಒಂದು ಅಂಶ. ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.